ಆರ್ಯ ವೈಶ್ಯಕುಲ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ವರ್ಣಿಕಾ. ಇಂದು ನಾನು ಕುಲಮಾತೆಯಾದ ವಾಸವಿ ಕನ್ನಿಕಾ ಪರಮೇಶ್ವರಿಯ ಚರಿತ್ರೆಯನ್ನು ಹೇಳುತ್ತೇನೆ. ಇಂದಿನ ಆಂಧ್ರ ಪ್ರದೇಶದ ಪೆನಗೊಂಡ ಎಂಬ ಸುಂದರವಾದ ಕ್ಷೇತ್ರ. ಆ ಕ್ಷೇತ್ರವನ್ನು ಕುಸುಮ ದಂಪತಿಗಳು ಆಳುತ್ತಿದ್ದರು. ಅಲ್ಲಿ ಎಲ್ಲರೂ ಐಶ್ವರ್ಯದಿಂದ ಕೂಡಿ ಸಂತೋಷವಾಗಿದ್ದರು. ಏಕೆಂದರೆ ಕುಸುಮಶ್ರೇಷ್ಠಿ ಮತ್ತು ಅವರ ಧರ್ಮಪತ್ನಿ ಕುಸುಮಾಂಬೆ ಪರಮೇಶ್ವರನನ್ನು ಆರಾಧಿಸುತ್ತಿದ್ದರು. ಆದರೆ ಈ ದಂಪತಿಗಳಿಗೆ ಭೋಗ ವೈಭವಗಳಿದ್ದರೂ ಸಂತಾನವಾಗಿರಲಿಲ್ಲ. ಅದಕ್ಕಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದರು. ಆಗ ಯಜ್ಞಪುರುಷನಾಗ ಸಂತಾನವಾಗಲೆಂದು ಹರಸಿದನು. ನಂತರ ಕುಸುಮ ದಂಪತಿಗಳಿಗೆ ವೈಶಾಖ ಮಾಸ ಶುಕ್ರವಾರ ದಿನದಂದು ಅವಳಿ ಮಕ್ಕಳು ಜನಿಸಿದರು. ಗಂಡು ಮಗುವಿಗೆ ವಿರೂಪಾಕ್ಷನೆಂದು, ಹೆಣ್ಣು ಮಗುವಿಗೆ ವಾಸವಿ ಎಂದು ನಾಮಕರಣ ಮಾಡಿದರು. ಇವರಿಬ್ಬರು ಜೊತೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಿದರು. ವಾಸವಿ ಮಾತೆಯ ಪಾದಸ್ಪರ್ಶದಿಂದ ಬರಳು ಭೂಮಿಯು ಹಸಿರು ಸಿರಿ ಸಂಪನ್ಮೂಲದಿಂದ ಕಂಗೊಳಿಸುತ್ತಿತ್ತು. ಪದ್ಮಾಶಯನಪುರ ಎಂಬ ರಾಜ್ಯ. ಆ ರಾಜ್ಯದ ಮಹಾರಾಜ ಚಂದ್ರವಂಶಕ್ಕೆ ಸೇರಿದ ವಿಷ್ಣುವರ್ಧನ. ಇವನು ಯುದ್ಧಗಳನ್ನು ಸಾರಿ ಯುದ್ಧದಲ್ಲಿ ಅಜೇಯನಾಗಿ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಂಡು ವಿಜಯ ಯಾತ್ರೆ ಮಾಡುವಾಗ ಒಮ್ಮ ಪೆನಗೊಂಡೆಯ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾನೆ. ಅಲ್ಲಿ ಪೂಜೆ ಸಲ್ಲಿಸಲು ಬಂದಿದ್ದ ವಾಸವಿಯನ್ನು ಕಂಡು ಮೋಹಿಸುತ್ತಾನೆ. ವಾಸವಿಯನ್ನು ಮದುವೆ ಆಗಬೇಕೆಂದು ನಿರ್ಧರಿಸಿ ಮಂತ್ರಿಗಳ ಬಳಿ ತನ್ನ ಆದೇಶವನ್ನು ಕುಸುಮಶ್ರೇಷ್ಠಿಗೆ ಕಳುಹಿಸುತ್ತಾನೆ. ಈ ಸಮಾಚಾರವನ್ನು ಕುಸುಮಶ್ರೇಷ್ಠಿ ವಾಸವಿಗೆ ತಿಳಿಸಿದಾಗ ವಾಸವಿಯು ಪರಶಿವನಿಗೆ ಸಮರ್ಪಿತಳಾದ ಕಾರಣ ನಾನು ಯಾರನ್ನು ವಿವಾಹವಾಗುವುದಿಲ್ಲ ಎಂದು ತನ್ನ ನಿರ್ಧಾರವನ್ನು ತಿಳಿಸುತ್ತಾಳೆ. ಇದನ್ನು ತಿಳಿದ ಮಹಾರಾಜ ವಿಷ್ಣುವರ್ಧನ ಯುದ್ಧವನ್ನು ಘೋಷಿಸುತ್ತಾನೆ. ಯುದ್ಧದಲ್ಲಿ ಗೆದ್ದು ವಾಸವಿಯನ್ನು ಪಡೆಯಬೇಕೆಂದು ನಿರ್ಧರಿಸುತ್ತಾನೆ. ಅಹಿಂಸೆ ಪ್ರಿಯಳಾದ ವಾಸವಿಯು ರಾಜನೊಂದಿಗೆ ಯುದ್ಧ ಬೇಡ ಎಂದು ತಿಳಿಸಿ ತಾನು ಅಗ್ನಿದೇವರಿಗೆ ಸಮರ್ಪಿಸಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾಳೆ. ತನ್ನ ತಂದೆ ತಾಯಿಯನ್ನು ಒಪ್ಪಿಸಿ ಅಗ್ನಿ ಪ್ರವೇಶಕ್ಕೆ ಸಿದ್ಧಳಾಗುತ್ತಾಳೆ. ಅದನ್ನು ಕಂಡು 102 ಗೋತ್ರದವರು ತಾವೂ ಅಗ್ನಿ ಪ್ರವೇಶ ಮಾಡುವುದಾಗಿ ನಿರ್ಧರಿಸುತ್ತಾರೆ. ಭಾಸ್ಕರಾಚಾರ್ಯರು ನೇತೃತ್ವದಲ್ಲಿ ಬ್ರಹ್ಮಕುಂಡವೆಂಬ ಪ್ರದೇಶದಲ್ಲಿ ಅಗ್ನಿಕುಂಡಗಳು ಸಿದ್ಧವಾಗುತ್ತವೆ. ವಾಸವಿಯ ಜೊತೆಗೆ 102 ಗೋತ್ರದ ದಂಪತಿಗಳು ಅಗ್ನಿ ಪ್ರವೇಶವನ್ನು ಮಾಡುತ್ತಾರೆ. ಅಗ್ನಿ ಪ್ರವೇಶದ ನಂತರ ವಾಸವಿಯು ಕನ್ನಿಕಾ ಪರಮೇಶ್ವರಿಯಾಗಿ ಪ್ರತ್ಯಕ್ಷಗೊಂಡು ಎಲ್ಲರಿಗೂ ದಿವ್ಯ ದರ್ಶನವನ್ನು ನೀಡುತ್ತಾಳೆ. ಹಾಗೂ ತನ್ನ ಜೊತೆ ಅಗ್ನಿ ಪ್ರವೇಶ ಮಾಡಿದ ಎಲ್ಲ 102 ಗೋತ್ರದವರನ್ನು ನಾನು ಕಾಪಾಡುತ್ತೇವೆ. ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರೆಲ್ಲರನ್ನೂ ಕಾಪಾಡುತ್ತೇನೆ. ಆರ್ಯವೈಶ್ಯರಾದ ನೀವೆಲ್ಲರೂ ಯಾವಾಗಲೂ ನ್ಯಾಯ, ನೀತಿ, ಧರ್ಮದಿಂದ ವ್ಯಾಪಾರ ವಹಿವಾಟುಗಳನ್ನು ನಡೆಸಿ ಸಮಾಜದ ಏಳಿಗೆಗೆ ಶ್ರಮಿಸಬೇಕೆಂದು ಆದೇಶಿಸಿ ಸದಾ ನಿಮ್ಮನ್ನು ಕಾಪಾಡುವುದಾಗಿ ತಿಳಿಸಿದಳು. ಯುದ್ಧಕ್ಕೆ ಬಂದ ರಾಜನು ಅಗ್ನಿಕೊಂಡದಲ್ಲಿದ್ದ ವಾಸವಿಯನ್ನು ಕಂಡು ಅವಳನ್ನು ತನ್ನವಳನ್ನಾಗಿಸಿಕೊಳ್ಳಲು ಮೋಹದಲ್ಲಿ ತಾನೂ ಅಗ್ನಿಕೊಂಡಕ್ಕೆ ಹಾರಿ ಪ್ರಾಣ ಬಿಡುತ್ತಾನೆ. ವಾಸವಿಯು ಹುಟ್ಟಿದ ದಿನವನ್ನು ವಾಸವಿ ಜಯಂತಿ ಎಂದು ಹಾಗೂ ಅಗ್ನಿ ಪ್ರವೇಶದ ದಿನವನ್ನು ವಾಸವಿ ಅಗ್ನಿ ಪ್ರವೇಶಿಸಿದ ದಿನವೆಂದು ಎಲ್ಲ ಆರ್ಯ ವೈಶ್ಯ ಕುಲ ಬಾಂಧವರು ಆಚರಿಸಿಕೊಂಡು ಬಂದಿದ್ದಾರೆ.